ಇನ್ನು ರಾಸಲೀಲೆ ಪ್ರಕರಣದಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಸಂಸದ ಪ್ರಜ್ವಲ್ ರೇವಣ್ಣ. ಅಪ್ಪ ಬಂಧನವಾದ್ರೂ ಕೂಡ ಪುತ್ರ ಪ್ರಜ್ವಲ್ ರೇವಣ್ಣ ಕಳ್ಳಾಟ ಆಡ್ತಾ ಇದ್ದಾನೆ. ಎಂಥ ಮಗ ಇರ್ಬೇಕ್ರಿ? ತನ್ನದೇ ಪ್ರಕರಣದಲ್ಲಿ ಸಿಕ್ಕಾಕೊಂಡು ತನ್ನ ತಂದೆ ಒದ್ದಾಡ್ತಾ ಇದ್ದಾರೆ, ಜೈಲಿನಲ್ಲಿದ್ದಾರೆ. ಅಪ್ಪನನ್ನ ಬಂಧಿಸಿದ್ರು ಕೂಡ ಇವನು ಮಾತ್ರ ಕಳ್ಳಾಟ ಬಿಟ್ಟಿಲ್ಲ. ಇದೀಗ ವಿದೇಶಕ್ಕೆ ತೆರಳೋದಕ್ಕೆ SIT ಅಧಿಕಾರಿಗಳು ಸಿದ್ಧವಾಗಿದ್ದಾರೆ. ವಿದೇಶದಲ್ಲೇ ಆತನನ್ನ ಹಿಡ್ಕೊಂಡು ಬರೋದಕ್ಕೆ ಪ್ಲಾನ್ ರೆಡಿ ಆಗಿದೆ. ಮೈಸೂರು, ಹಾಸನ, ರಾಮನಗರದ 8 ಅಧಿಕಾರಿಗಳ ಟೀಮ್ ಈಗ ರೆಡಿ ಆಗಿದೆ. ವಿದೇಶದಿಂದನೇ ಆತನನ್ನ ಹಿಡಿದುಕೊಂಡು ಬರೋದಕ್ಕೆ ಸಿದ್ಧವಾಗಿದೆ SIT. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಗೃಹ ಸಚಿವರು ಕೂಡ ಹೇಳಿದ್ರು, ಎಲ್ಲೇ ಇದ್ರೂ ಕೂಡ ಪ್ರಜ್ವಲ್ನನ್ನ ಬಿಡೋದಿಲ್ಲ, ಹುಡುಕಿ ನಮ್ಮ ಅಧಿಕಾರಿಗಳು ಕರ್ಕೊಂಡು ಬರ್ತಾರೆ ಅಂತ ಹೇಳಿ. ಇದೆಲ್ಲ ಬೇಕಾ? ಈಗ ಆಲ್ರೆಡಿ ಸ್ವತಃ SIT ಅಧಿಕಾರಿಗಳು ಖುದ್ದು ರೇವಣ್ಣ ಅವ್ರ ಕೈಯಲ್ಲೇ ಫೋನ್ ಮಾಡಿಸಿದ್ದಾರೆ. ನೀನು ಎಲ್ಲಿದ್ರು ಬಾಪ, ಮನೆ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ, ಬಂದು ವಿಚಾರಣೆನ ಎದುರಿಸು. ನೀನು ತಪ್ಪೇ ಮಾಡಿಲ್ಲ ಅಂತಂದ್ರೆ ಯಾಕೆ ಇಷ್ಟೊಂದು ಭಯ ಪ್ರಜ್ವಲ್ಗೆ? ತಲೆಮರೆಸ್ಕೊಂಡು ಹೋದಷ್ಟು ಕೂಡ ಆರೋಪ ಸಾಬೀತಾಗ್ತಾ ಹೋಗುತ್ತೆ, ಬಿಟ್ರೆ ಇನ್ನೇನೂ ಆಗೋದಿಲ್ಲ. ವಿಚಾರಣೆನ ಎದುರಿಸಬೇಕು, ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟ ಮಾಡಬೇಕು ಅದನ್ನ ಮಾಡೋಣ, ನೀನು ಬಾ ಅಂತ ಹೇಳಿದ್ರು ಕುಟುಂಬಸ್ಥರು. ಈತ ಬರೋದಕ್ಕೆ ರೆಡಿ ಇಲ್ಲ. ಅಪ್ಪನಾದ್ರೂ ಅರೆಸ್ಟ್ ಮಾಡ್ಲಿ, ಇನ್ಯಾರನ್ನಾದ್ರೂ ಅರೆಸ್ಟ್ ಮಾಡ್ಲಿ, ನನ್ನ ಕುಟುಂಬದ ಮಾನ ಮರ್ಯಾದೆ ಏನು ಬೇಕಾದ್ರಾಗ್ಲಿ, ತಾನು ಮಾತ್ರ ಆರಾಮಾಗಿ ವಿದೇಶದಲ್ಲಿ ಸುತ್ತಾಡ್ಕೊಂಡಿದ್ದಾನೆ. ಯಾವ ಮಗನಾದ್ರೂ ತನ್ನ ತಂದೆಯ ಬಂಧನ ಆಗಿದೆ ಅಂತ ಅಂದ್ರೆ ತನ್ನಿಂದ ನನ್ನ ತಂದೆಗೆ ಹಿಂಗಾಯ್ತಲ್ಲ, ತನ್ನಿಂದ ತಾನು ಮಾಡಿದಂತ ಈ ಅನಿಷ್ಟ ಕೆಲಸದಿಂದ, ಈ ಕೀಚಕ ಕೆಲಸದಿಂದ ಇವತ್ತು ನನ್ನ ಇಡೀ ಕುಟುಂಬ ಸಫರ್ ಆಗ್ತಾ ಇದೆಯಲ್ಲ, ಇಡೀ ಕುಟುಂಬದ ಮಾನ ಮರ್ಯಾದೆ ಬೀದಿಗೆ ಬಂದಿದೆಯಲ್ಲ ಅಂತ ಯಾರಾದ್ರೂ ಓಡ್ ಬಂದಿರೋರು. ಈತ ಇನ್ನೂ ಕೂಡ 10-12 ದಿನ ಆದ್ರೂ ಕೂಡ ವಿದೇಶದಲ್ಲಿ ಸುತ್ತಾಡ್ಕೊಂಡು ಆರಾಮಾಗಿದ್ದಾನೆ. ದೇಶ ಬಿಟ್ಟು ದೇಶಕ್ಕೆ ಜಂಪ್ ಆಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಸ್ಕೊಂಡು ಇನ್ನೆಂಥ ಮಾನಗೇಡಿ ಮನುಷ್ಯ ಇರಬಹುದು. ತನ್ನ ತಂದೆಯ ಬಂಧನವಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಇನ್ನೂ ಕಳ್ಳಾಟ ಆಡ್ಕೊಂಡೇ ಇದ್ದಾರೆ. ಇಲ್ಲಿ ಬರ್ಲಿಕ್ಕೆ ರೆಡಿ ಇಲ್ಲ. ಏನಾಗ್ತಾ ಇದೆ, ನನ್ನ ಕುಟುಂಬದವ್ರ ಪರಿಸ್ಥಿತಿ ಏನಾಗಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ನೇ ಉತ್ತರಾಧಿಕಾರಿ ಅಂತ ಅಂದ್ಕೊಂಡಿದ್ರಲ್ಲ ದೇವೇಗೌಡರು, ಅವರ ಆರೋಗ್ಯ ಹೇಗಿದೆ, ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ, ಅವ್ರ ಮನಸ್ಥಿತಿ ಹೇಗಿದೆ, ಇದು ಯಾವುದನ್ನು ಕೂಡ ಯೋಚನೆ ಮಾಡದೆ, ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಈತ ವಿದೇಶದಲ್ಲಿದ್ದಾನಲ್ಲ ತಲೆಮರೆಸ್ಕೊಂಡು, ಈಗ SIT ಅಧಿಕಾರಿಗಳು ವಿದೇಶಕ್ಕೆ ಹೋಗಿ ಆತನನ್ನ ಕರ್ಕೊಂಡು ಬರೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ.